ಕನ್ನಡ ಜಾಣೆ ನಮಸ್ಕಾರ. ಆಕಾಶ ಛತ್ರಕ್ಕೆ ಬೆಳೆದಂಥ ದೇವೇಗೌಡರು ಪಾತಾಳಕ್ಕೆ ಯಾಕೆ ಬಿದ್ದರು ಇವತ್ತು? ಕುಂತದ ಜಾಗದಲ್ಲೇ ಎಲ್ಲ ಸರ್ಕಾರಗಳನ್ನು ನಡುಗಿಸುವ ತಾಕತ್ತಿದ್ದಂಥ ಈ ಅಪ್ರತಿಮ ಹೋರಾಟಗಾರ 5 ನಿಮಿಷ ಟೈಮ್ ಕೊಡಿ, 5 ನಿಮಿಷ ಟೈಮ್ ಕೊಡಿ, ನಾನು ಮಾಜಿ ಪ್ರಧಾನಿ ಆ ಕಾರಣಕ್ಕೆ ಕೊಡಿ ಅಂತೇಳಿ ಬೇಡುವ ದಹನೀಯ ಪರಿಸ್ಥಿತಿ ದೇವೇಗೌಡರಿಗೆ ಯಾಕೆ ಬಂತು? ಜಯಪ್ರಕಾಶ್ ನಾರಾಯಣರ ನಂತ ಒಬ್ಬ ಮಹಾನ್ ನಾಯಕ ಆಗುವ ಎಲ್ಲ ಅವಕಾಶಗಳಿದ್ದು, ಅದರಲ್ಲೂ ಇವತ್ತು 2ನೇ ಎಮರ್ಜೆನ್ಸಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಒಂದು ಕುಟುಂಬದ ಸಣ್ಣ ಯಜಮಾನ ಆಗ್ಬಿಟ್ರಲ್ಲ, ಅದು ಸಣ್ಣತನದ ಯಜಮಾನ ಆಗ್ಬಿಟ್ರಿ. ಆ ಕುಟುಂಬ ಏನು ನಿಮ್ಮ ಚೆನ್ನಾಗಿ ನೋಡ್ಕೊಂಡಿತ್ತ? ಊಟಕ್ಕೆ ಆಗ್ತಿಲ್ಲ, ಹೊರಗೆ ಹಾಕಿತ್ತು. ಊಟಕ್ಕೆ ಹಾಕಿರಲ್ಲ, ಹಂಗೆ ಹೊರಗೆ ಹಾಕಿತ್ತು ಆ ಕುಟುಂಬ. 94ರ ಇಳಿ ವಯಸ್ಸಲ್ಲಿ ಇವತ್ತು ನೀವು ರಾಜ್ಯಸಭೆಗೆ ಹೋಗಿ ಅಂತೇಳ್ಬಿಟ್ಟು ಏನೆಲ್ಲ ಪಡಿಪಾಡಲು ಪಡ್ತಾಯಿದ್ರಿ. ಸಮುದಾಯದ ಮಠದ ಕಾರ್ಯಕ್ರಮ, ಮಠದ ಸ್ವಾಮೀಜಿಗಳನ್ನು ಸಹ ಅದಕ್ಕೆ ನೀವು ಬಳಸ್ಕೋತಾ ಇದ್ರಿ. ಆದರೆ ಇದೇ ಸಮುದಾಯದ ನೀವು ರಾಜ್ಯಸಭೆಗೆ ಹೋಗೋಕ್ಕೆ ಸಮುದಾಯ ಮಠ ಸ್ವಾಮೀಜಿ ಎಲ್ಲ ಬೇಕು. ಆದರೆ ನಿಮ್ಮ JP ಭವನದ ಕಚೇರಿಯಲ್ಲಿ ಸಮುದಾಯದ ಸ್ವಾಮೀಜಿಗಳಿಗೆ ಅವರ ಭಾವಚಿತ್ರಗಳಿಗೆ ಜಾಗ ಇಲ್ಲ. ಆದರೆ ಯಾವ ಸ್ವಾಮೀಜಿಗಳ ಫೋಟೋ ಇದೆ ಅಲ್ಲಿ? ಅದನ್ನು ನೋಡೋಣ. ಮತ್ತು ಇವತ್ತಿನ BJP ಏನಿದೆ, ಒಂದು ಕಾಲದ ಕಾಂಗ್ರೆಸ್ ಹಂಗಿತ್ತು ಕಾಂಗ್ರೆಸ್ಸು. ಅಂಥ ಕಾಂಗ್ರೆಸ್ನ ಎದುರಾಕೊಂಡು ಅವ್ರನ್ನ ಮೀರಿ ಬೆಳೆದ್ರಿ, ಅವ್ರು ಸೀಳ್ಕೊಂಡು ಬಂದಿರಿ ನೀವು. ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸತೀಶ್ ಚಂದ್ರ, ದೇವೇಗೌಡರ ಪ್ರಧಾನಮಂತ್ರಿ ಅಧಿಕಾರಿಯಾಗಿದ್ದಂಥ ಸತೀಶ್ ಚಂದ್ರನವರು ನಿಧನರಾದಾಗ ಅವರ ಶವಕ್ಕೆ ಹೆಗಲು ಕೊಡ್ತಾರೆ ದೇವೇಗೌಡರು. ಆದರೆ ಇವತ್ತು ಗಾಂಧಿ ಕೊಂದಂಥ ಮನುವಾದಿಗಳ ಹೆಣವನ್ನು, ಆ ಶವವನ್ನು ದೇವೇಗೌಡರು ಹೊರ ಕೊಟ್ಟಿದ್ದಾರೆ. ಎಷ್ಟು ಸರಿ ಇದು? ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣೆಯನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲೇ ಸ್ಪಷ್ಟಪಡಿಸ್ಬಿಡ್ತೀನಿ. ನನಗೆ ವೈಯಕ್ತಿಕವಾಗಿ 3 ಜನ ತುಂಬ ಇಷ್ಟ. ಒಂದು ದೇವೇಗೌಡರು, ಒಂದು ಡಾಕ್ಟರ್ ರಾಜ್ಕುಮಾರ್, ಮತ್ತೊಂದು ಸೋನಿಯಾ ಗಾಂಧಿ. ದೇವೇಗೌಡರು, ರಾಜ್ಕುಮಾರ್ ಅವರು ತಕರಾರಿಲ್ಲ ಅಂತಲ್ಲ, ಈ 3 ಜನದ ಬಗ್ಗೆ ತಕರಾರು ಇದೆ, ಎಲ್ಲದೂ ಇದೆ. ಅದನ್ನು ಮೀರಿ ನನಗೆ ಯಾಕೆ ಇಷ್ಟ ಆಗ್ತಾರೆ ಅಂದರೆ, ರಾಜ್ಕುಮಾರ್ ದೇವೇಗೌಡರು ಹಳ್ಳಿಗಾಡಿಂದ ಬಂದಂಥವ್ರು, ಬಿಳಿ ಪಂಚ ಉಟ್ಕೊಂಡಿದ್ದಂಥವ್ರು, ತಮ್ಮ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋದರು. ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದರೂ ಸಹ ತಮ್ಮ ಸರಳತೆ ಅಡ್ರೆಸ್ ಕೊಟ್ಬಿಡಲಿಲ್ಲ ಅವರು. ಆ ಕಾರಣಕ್ಕೆ ಇಷ್ಟ ಆಗ್ತಾರೆ. ಮತ್ತು ಇನ್ನೊಂದು, ಸೋನಿಯಾ ಗಾಂಧಿಯವರು ವಿದೇಶದಿಂದ ಬಂದಂಥ ಹೆಣ್ಮಗಳು, ಈ ದೇಶದ ಒಬ್ಬ ಯುವಕನನ್ನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಬಂದು ತನ್ನ ಕಣ್ಣೆದರೆ ಅತ್ತೆಯನ್ನು, ಗಂಡನನ್ನು ಎಲ್ಲವನ್ನೂ ಕಳ್ಕೊಂಡ್ರು ಸಹ ಚಿಕ್ಕ ಮಕ್ಕಳು ಇಟ್ಕೊಂಡು ತವ್ರ ಮನೆಗೆ ಓಡೋಗಲಿಲ್ಲ, ಇಲ್ಲೇ ಉಳ್ಕೊಂಡ್ರಾಕೆ. ನಾವು ಹೆಣ್ಮಕ್ಳಿಗೆ ಭಾಳ ಗೌರವ ಕೊಡ್ತೀವಿ ಅಂತೇಳಿ ಹುಸಿ ದೇಶಭಕ್ತರು ಇದ್ದಾರಲ್ಲ, ಈ ಡೋಂಗಿ ದೇಶಭಕ್ತರು, ಇವರು ಎಂತೆಂಥ ಕಚಡ ಥರ ಮಾತಾಡಿದರು, ಅಯೋಗ್ಯರ ಥರ ಮಾತಾಡಿದರು. ಸಣ್ಣ ಪುಟ್ಟರಲ್ಲ, ದೊಡ್ಡ ಲೀಡರ್ಗಳು, ಈ ಸಂಘಿಗಳು, ದೊಡ್ಡ ಲೀಡರ್ಗಳು, BJP ಅವರೆಲ್ಲ ಮಾತಾಡಿದ್ರು ಸಹ ಎಲ್ಲವನ್ನು ಲೆಕ್ಕಿಸ್ತಾರೆ. ದೇಶಕ್ಕೋಸ್ಕರ ಇಲ್ಲೇ ಉಳ್ಕೊಂಡು ಛದ್ರಗೊಳ್ಳುವ ದೇಶವನ್ನು 10 ವರ್ಷಗಳು ಒಂದು ರೀತಿ ಗಟ್ಟಿಯಾಗಿ ಒಟ್ಟಾಗಿತ್ತಂಥ ಹೆಣ್ಮಗಳು ದೇಶಾದ್ಯಂತ ತಿರುಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದು 10 ವರ್ಷ ಮುನ್ನಡೆಸಿದಂಥ ಅಪ್ರತಿಮ ನಾಯಕಿ ಸೋನಿಯಾ ಗಾಂಧಿಯವರು. ಇರಲಿ, ಇವತ್ತು ದೇವೇಗೌಡರ ಬರ್ತ್ಡೇ ಮೊನ್ನೆ 94 ಹುಟ್ಟುಹಬ್ಬ ಆಯಿತು. ದೇವೇಗೌಡರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳೋಣ. ಇಡೀ ದೇಶಾದ್ಯಂತ ಆಚರಣೆ ಮಾಡ್ಬೇಕಾಯ್ತು ರೀ, ಇಡೀ ದೇಶ ಆಚರಣೆ ಮಾಡಬೇಕಾಯ್ತು. ಇವತ್ತು ಟ್ರೋಲ್ ಮಾಡೋ ಮಟ್ಟಕ್ಕೆ ಬಂತು. ಗೌಡರು ಹುಟ್ಟುಹಬ್ಬ ಬಂತ ಹೋಯ್ತಾ ಗೊತ್ತೇ ಆಗಲಿಲ್ಲ. ಯಾಕಂಗಾಯಿತು? ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಅಯ್ಯೋ ಮೊದಲು ಕಷ್ಟ ಬಂದುಬಿಡ್ಬೇಕಪ್ಪ, ಆಮೇಲೆ ಸುಖ ಬಂದುಬಿಡ್ಬೇಕು. ಮೊದಲು ಸುಖ ಬಂದ ಆಮೇಲೆ ಕಷ್ಟ ಬಂದುಬಿಟ್ರೆ ಭಾಳ ಕಷ್ಟ ಆಗ್ತದೆ ಅಂತೇಳ್ಬಿಟ್ರು. ದೇವೇಗೌಡರ ವಿಚಾರ ಅದೇ ಆಗಿದ್ದು. ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ದೇವೇಗೌಡರು ಇವತ್ತು ಈ ಮಟ್ಟಕ್ಕಾದರು. ಅವರು ದೇವೇಗೌಡರು 1996 ಜೂನ್ 1ನೇ ತಾರೀಕು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇಡೀ ಕನ್ನಡಿಗರು ಹೆಮ್ಮೆ ಪಡುವಂಥ ದಿನ. ಯಾಕೆಂದರೆ ನಮ್ಮ ಹಳ್ಳಿಗಾಡಿನ ರೈತ, ಯಾರನ್ನು ಶೂದ್ರ, ನಿಕೃಷ್ಟ ಅಂತ ಕರಿತಾಯಿದ್ರು, ಅಂಥ ಒಬ್ಬ ಶೂದ್ರ ದೇಶದ ಮೇಟಿ ಹಿಡಿದ ಕೈ, ದೇಶದ ಚುಕ್ಕಾಣಿ ಹಿಡಿದಂಥ ದಿನ ಅದು. ಖುಷಿ ಪಡೋಂಥ ದಿನ. ಮತ್ತು ಯಾರು ಪ್ರಧಾನಿ ಆಗ್ತಾರೋ ಗೊತ್ತಿಲ್ಲ. ಅವತ್ತು ತಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ TSR ಸುಬ್ರಹ್ಮಣ್ಯ ಅವರನ್ನು ಕರೆದು ದೇವೇಗೌಡರು ಹೇಳ್ತಾರೆ, ನಾನು ಎಲ್ಲದೂ ಆಗಿದ್ದೆ, ಮುಖ್ಯಮಂತ್ರಿ ಆಗಿದ್ದೆ, ಭಾಳ ವರ್ಷ ರಾಜಕಾರಣ ಮಾಡಿದ್ದೀನಿ, ನಮ್ಮ ಕುಟುಂಬಕ್ಕೆ ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ. ಇವತ್ತು ಅಪರೂಪಕ್ಕೊಂದು ಅವಕಾಶ ಸಿಕ್ಕಿದೆ. ಪ್ರಧಾನಮಂತ್ರಿ ತಮಾಷೆ ಮಾತಲ್ಲ, ಜವಾಹರ್ಲಾಲ್ ನೆಹರು ಅವರು ಕೂತ್ಕೊಂಡಿದ್ದಂಥ ಜಾಗ ನನಗೆ ಸಿಕ್ಕಿದೆ. ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು, ಒಳ್ಳೆಯ ಕೆಲಸ ಮಾಡಬೇಕು, ನೆನಪಲ್ಲಿ ಉಳಿಯೋಂಥ ಕೆಲಸ ಮಾಡಬೇಕು. ಆ ಕಾರಣಕ್ಕೆ ನಮ್ಮ ಕುಟುಂಬ ಯಾರೇ ಏನೇ ಒತ್ತಡ ತರಲಿ, ಮತ್ತೊಂದು ತರಲಿ, ಅವಕಾಶ ಕೊಡಕೂಡ್ದು ಅಂತೇಳಿ ತುಂಬ ಸ್ಟ್ರಿಕ್ಟಾಗಿ ಸುಬ್ರಹ್ಮಣ್ಯನವ್ರಿಗೆ ದೇವೇಗೌಡರು ಹೇಳ್ತಾರೆ. ಇಂಥ ದೇವೇಗೌಡರು ಇವತ್ತು ಕುಟುಂಬಕ್ಕೋಸ್ಕರ ಯಾವ ಮಟ್ಟಕ್ಕೆ ಇಳಿದ್ರು ದೇವೇಗೌಡರು. ನಾನು ದೇವೇಗೌಡರನ್ನು
ತುಂಬ ಟೀಕೆ ಮಾಡ್ತಾಯಿಲ್ಲ, ಮತ್ತೊಂದು ಮಾಡ್ತಾಯಿಲ್ಲ. ಇರೋ ವಿಚಾರನ ಹೇಳ್ಬೇಕಾಗುತ್ತೆ. ಯಾರಾದರೂ ದಯವಿಟ್ಟು ಇದನ್ನ ಓದ್ಕೊಳ್ಳಿ, ನೇಗಿಲೆ ಗೆರೆಗಳು ಅಂತೇಳಿ ದೇವೇಗೌಡರು. ಇದನ್ನ ಹಳೆಯ ಒಡಂಬಡಿಕೆ ಅಂತ ಕರಿತೀನಿ. ಇದು ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಹೋಗಿದ್ದು ಅದರಲ್ಲೆಲ್ಲ ಇಲ್ಲ ಇದರಲ್ಲಿ. ಅದರ ನಂತರ ಇದೆಯಲ್ಲ, ಅದರ ನಂತರ ಇವತ್ತಿನವರೆಗೂ ದೇವೇಗೌಡರದ ಆತ್ಮಕಥೆಯನ್ನು ಪ್ರಾಮಾಣಿಕವಾಗಿ ಇದ್ದಂಗೆ ಬರೆದ್ರೆ ಹೊಸ ತಲೆಮಾರಿನವರಿಗೆ ಒಂದು ದೊಡ್ಡ ಪಾಠ ಆಗುತ್ತೆ. ಅದು ಹೊಸ ಒಡಂಬಡಿಕೆ ಆಗುತ್ತೆ, ಇದು ಹಳೆಯ ಒಡಂಬಡಿಕೆ. ಯಾರು ಪ್ರಾಮಾಣಿಕವಾಗಿ ಅದನ್ನ ದೇವೇಗೌಡರನ್ನ ಬರೀಬೇಕು. ಈ ಮಟ್ಟಕ್ಕಿದ್ದಂಥ ದೇವೇಗೌಡರು ಇವತ್ತು ರಾಜ್ಯಸಭೆಗೋಸ್ಕರ ಗೋಗರಿತಾ ಇದ್ದಾರೆ ರೀ. ಏನಕ್ಕೆ ಹೋಗ್ಬೇಕು ರಾಜ್ಯಸಭೆಗೆ ದೇವೇಗೌಡರು? ಯಾವ ಕಾರಣಕ್ಕೆ ಹೋಗಬೇಕು? ನನಗೆ 5 ನಿಮಿಷ ಅವಕಾಶ ಕೊಡ್ರಪ್ಪ, ನನಗೆ ಅವಕಾಶ ಕಣ್ಣಲ್ಲಿ ನೀರು ಹಾಕ್ತೀರಾ? ಕೆಲವರು ಹೇಳ್ತಾರೆ ಹೌದು ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕು. ಯಾಕೆ ಅಂದರೆ ಅನುಭವ ಇದೆ, ತಿಳುವಳಿಕೆ ಇದೆ, ಮಾಜಿ ಪ್ರಧಾನಮಂತ್ರಿ, ನಮ್ಮ ರಾಜ್ಯದ ಆಗುಹೋಗುಗಳನ್ನ, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾರೆ ಅಂತ. ಈ ಥರ ಎಲ್ಲರೂ ಮೂರ್ಖರು ಅಂತ ಹೇಳ್ತೀನಿ. ದೇವೇಗೌಡರು ಯಾಕೆ ಸೀಮಿತ ಮಾಡ್ತಾರೆ ಅಷ್ಟಕ್ಕೆ? ಅಧಿಕಾರ ಇಲ್ಲದೆ ದೇವೇಗೌಡರು ಯಾವುದೇ ಕೆಲಸ ಮಾಡ್ಸೋಕ್ಕಾಗಲ್ವಾ? ಒಂದು ಗುಟ್ರ ಹಾಕಿದರೆ ಇಡೀ ದೇಶ ನಡುಗುತ್ತೆ, ರಾಜಕಾರಣಿಗಳು, ಸರ್ಕಾರ ನಡುಗುತ್ತೆ. ಕಾವೇರಿ ವಿಷಯ ಸಂಬಂಧಪಟ್ಟಂಗೆ ದೇವೇಗೌಡರು ಉಪವಾಸ ಕೂತ್ಕೊತೀನಿ ಅಂತೇಳಿ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋಗ್ತಾರೆ. ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಅರಗಳಿಗೆಯಲ್ಲಿ ಮೋದಿ ಸರ್ಕಾರ ಎದ್ನೋ ಬಿದ್ದು ಅಂತ ಓಡಿ ಬರುತ್ತೆ. ಯಾವಾಗ? ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಯಿತು 13ರಲ್ಲಿ. ನಿಮ್ಮ ಕಡುವೈರಿ, ರಾಜಕೀಯ ಕಡುವೈರಿ, ಮಾಜಿ ಶಿಷ್ಯ. ಕಾವೇರಿ ವಿಚಾರ ಬಂದಾಗ ಅವರು ನಿಮ್ಮ ಮನೆಗೆ ಬರ್ತಾರೆ. ಯಾಕೆ ಬರ್ತಾರೆ? ಹಿರೀಕ, ತಿಳುವಳಿಕೆ ಇರೋರು ಅಂತ ಬರ್ತಾರೆ. ನೀವು ಅದೇ ಥರ ಗೌರವ ಕೊಟ್ಟು ಸ್ಪಂದಿಸ್ತೀರಾ, ವಿಧಾನಸೌಧಕ್ಕೆ ಹೋಗ್ತೀರಾ. ಪಿನ್ ಡ್ರಾಪ್ ಸೈಲೆಂಟ್. ಅವತ್ತು ದೇವೇಗೌಡರು ಮಾತಾಡ್ತಾವ್ರೆ ಅಂದರೆ ಇಷ್ಟು ಗೌರವ ಇರ್ತಾನೆ. ಯಾವುದೇ ವಿಚಾರ ತಿಳಿಸ್ಬೇಕು ಅಂದರೆ ದೇಶದ ಪ್ರತಿಷ್ಠಿತ ಪತ್ರಿಕೆಗಳು ನೀವು ಬರಿಬೋದು ಗೌಡ್ರು. ದತ್ತಾವರಿಲ್ವ ಬರ್ಕೊಡೋಕ್ಕೆ ಅಂತಾನೆ ಇವತ್ತು ಬೇಜನ್ ಮಾಧ್ಯಮಗಳು ಬೇರೆ ಬೇರೆ ಥರ ಇದೆ. ಇವತ್ತು ಮಾತಾಡ್ಬೋದು, ಬರಿಬೋದು, ಟ್ವೀಟ್ ಮಾಡ್ಬೋದು. ರಾಜಸ್ಥಾನ ಬೇಕಾಗಿಲ್ಲ. ಯಾಕೆ ಬೇಕಾದ್ರು ಸೀಮಿತವಾದ್ದು? ನಾನು ಹೇಳಿದ್ನಲ್ಲ, ಜೆ ಪಿ ನಂತರ ನಿಮ್ಮ ಜೆ ಪಿ ಪಕ್ಷದ ಕಚೇರಿ ಹೆಸರು ಜೆ ಪಿ ಭವನ, ಜಯಪ್ರಕಾಶ್ ನಾರಾಯಣ್ ಭವನ ಅಂತ ಇಟ್ಟಿದ್ರ. ಜೆ ಪಿ ಅವರು ಏನಾದರೂ ದೇಶದ ಪ್ರಧಾನಿ ಆಗಿದ್ರಾ, ಮಂತ್ರಿ ಆಗಿದ್ರಾ? ಗಾಂಧಿಯ ನಂತರ ಬಹುದೊಡ್ಡ ಲೀಡರ್ ಹೊರಹೊಮ್ಮುತ್ತಾರೆ. ಗಾಂಧಿ ಲೀಡರ್ ಆಗಿದ್ರಾ? ಗಾಂಧಿ ಏನಾದರೂ ಅಧಿಕಾರ ಅನುಭವಿಸಿದ್ರಾ? ಲೋಹಿಯ ಮಂತ್ರಿ ಆಗಿದ್ರಾ? ಪ್ರಧಾನಿ ಆಗಿದ್ರಾ? ನಿಮ್ಗೆ ಅವಕಾಶ ಇತ್ತು. ಆಕಾಶದಲ್ಲಿ ಬೆಳೆದಿದ್ರಿ ನೀವು. ನೋಡಿ, ದೇವೇಗೌಡರು ಅಂದರೆ ರಾಜಕಾರಣದ ಆರಂಭದ ದಿನಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಲ್ಲ, ಪಕ್ಷೇತರ ನಿಲ್ತಾರೆ, ಗೆಲ್ತಾರೆ, ದೊಡ್ಡ ಮಾಡ್ತಾರೆ, ಬೆಳೀತಾರೆ. ಅವರ ಮಂಡಿಸಿದ ಖಾಸಗಿ ಬಿಲ್ ಇರ್ತಾರೆ ವಿಧಾನಸೌಧದಲ್ಲಿ, ಅದು ಸರ್ವಾನುಮತದಿಂದ ಆಯ್ಕೆಯಾಗುವ ರೀತಿಯಲ್ಲಿ ನೋಡ್ಕೋತಾರೆ. ಅಂದರೆ ಕಾವೇರಿ ವಿಚಾರದಲ್ಲಿ ದೇವೇಗೌಡರು 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ವಿರುದ್ಧ ವೀರೇಂದ್ರ ಪಾಟೀಲರು ಬಂದು ಎಲೆಕ್ಷನ್ ನಿಂತ್ಕೋತಾರೆ, ಸೋಲ್ತಾರೆ. ಸೋತು ಮರುಗಳಿಗೆಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ. ನಾನು ದೊಡ್ಡ ಮೌಲ್ಯಾಧಾರಿತ ರಾಜಕಾರಣಿ ಅಂತ ಬಿಂಬಿಸ್ಕೊಂಡಿದ್ದಂಥ ಪೇಪರ್ ಟೈಗರ್, ಕುಲಬಾಂಧವರಿಂದ ಆಡಿ ಉಗುಳಿಸ್ಕೊಂಡಿದ್ದಂಥ ಮುಂದಿನ ಪ್ರಧಾನಿ ಅಂತ ಇದೇ ರಾಮಕೃಷ್ಣ ಹೆಗಡೆ ಎಲ್ಲ ಮೌಲ್ಯವನ್ನು ಬದಿಗೊತ್ತಿ ಕೊಚ್ಚೆಗೊಂಡಿಗೆ ಎಸ್ತು ಬಿ ಜೆ ಪಿ ಜೊತೆ ಚುನಾವಣೆಗೆ ಹೋಗಿ ವಾಜಪೇಯಿ ಕ್ಯಾಬಿನೆಟಲ್ಲಿ ಮಂತ್ರಿ ಆಗ್ತಾರೆ. ಕಾಂಗ್ರೆಸ್ನ ಕ್ಯಾನ್ಸರು ಬಿ ಜೆ ಪಿ ಹೇಡ್ಸ್ ಅಂತ ಕರೆದಂಥ ಜೆ.ಎಚ್. ಪಟೇಲು, ಜಾರ್ಜ್ ಫರ್ನಾಂಡಿಸ್ಗೋಸ್ಕರ ಅವರು ಸಹ ಬಿ ಜೆ ಪಿ ಜೊತೆ ಸೇರ್ಕೋತಾರೆ. ಒಬ್ಬ ಅಪ್ರತಿಮ ಹೋರಾಟಗಾರ ಬಂಗಾರಪ್ಪ, ಗ್ರಾಮೀಣ ಕೃಪಾಂಕದ ಬಂಗಾರಪ್ಪ ಅಧಿಕಾರಕ್ಕೋಸ್ಕರ ಬಿ ಜೆ ಪಿಗೆ ಹೋಗ್ತಾರೆ. ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ, ರಾಜ್ಯಪಾಲ ಎಲ್ಲರೂ ಆಗಿ ಅನುಭವಿಸಿದಂಥ ಎಸ್.ಎಂ. ಕೃಷ್ಣ ಅವರು ಸ್ವಾರ್ಥಕ್ಕೋಸ್ಕರ ಕೊನೆಗಾಲದಲ್ಲಿ ಬಿ ಜೆ ಪಿಗೆ ಹೋಗ್ತಾರೆ. ಈ ಎಲ್ಲ ಮತ್ತು ತಮ್ಮ ಮಗ ಎಲ್ಲ ಶನಿ ಸಂತಾನಗಳಿಂದ ಇವತ್ತು ಬಿ ಜೆ ಪಿನ ಒಂದು ಅಸಹ್ಯದ ಪಕ್ಷ ಕರ್ನಾಟಕದಲ್ಲಿ ಬೇರೂರುತ್ತೆ. ನೀವು ಈಲ್ಡ್ ಆಗಿರಲಿಲ್ಲ. ಯಾಕೆ ದೇವೇಗೌಡರು ಹಿಂಗೆ ಆಗ್ಬಿಟ್ರಿ ಇವಾಗ? ಯಾವ ಪುರುಷಾರ್ಥಕ್ಕೆ? ತಮ್ಮ ರಾಜಕೀಯದ ಉತ್ತರಾಧಿಕಾರಿಯಾಗಿ ಯಾರನ್ನ ಆಯ್ಕೆ ಮಾಡಿದ್ರು ನೀವು? ತಮ್ಮ ಮೊಮ್ಮಗನ್ನ ಹಾಸನದಲ್ಲಿ, ಹೌದಲ್ವಾ? ಕೆಲವರು ಹೇಳ್ತಾರೆ ದೂಡಿದ್ರು ಅಂತ. ನೀವು ಕೊಟ್ಟರೆ ಇಲ್ಲ ದೂಡಿದ್ರು, ಅವರು ಕಿತ್ಕೊಂಡ್ರು ಅಂತ ಹೇಳ್ತಾರೆ. ಗೊತ್ತಿಲ್ಲ, ಸತ್ಯಗಳು ಹೊರಬರಬೇಕು. ಅದು ತಮ್ಮ ಮೊಮ್ಮಗ ಈ ಹೀನಾತೀನ ಕೆಲಸ ಮಾಡಿದಾಗ ಗೌಡ್ರು ಬಂದು ಮಾತಾಡಬೇಕಾಗಿತ್ತು, ಒಂದು ವಿಷಾದನ ಹೇಳಬೇಕಾಗಿತ್ತು. ಯಾಕೆಂದರೆ ಗಾಂಧಿ ಮಾತಾಡಿರ್ತಾರೆ, ತನ್ನ ಮಗ ಹರಿಲಾಲನ ಬಗ್ಗೆ ಗಾಂಧಿ ಮಾತಾಡ್ತಾರೆ, ಬರೀತಾರೆ. ಗೌಡ್ರು ಮಾತಾಡಬೇಕಾಗಿತ್ತು. ಏನಾಗ್ಬಿಡ್ತಾಯಿತ್ತು? ಅಥವಾ ಮೌನವಾಗಬೇಕಾಗಿತ್ತು, ಸಾರ್ವಜನಿಕ ಜೀವನದಿಂದ ಹಿಂಸರಿಬೇಕಾಗಿತ್ತು. ಆದರೆ ಇವತ್ತು ಖಂಡಿತವಾಗ್ಲೂ ದೇವೇಗೌಡರ ಆಡಳಿತ ಅದ್ಭುತವಾಗಿತ್ತು. 10 ತಿಂಗಳು ಕೊಟ್ಟರು ಸಹ ಅವರ ಸುಬ್ರಹ್ಮಣ್ಯ ಅವ್ರನ್ನ ಕಡೆ ಬರ್ಕೋತಾರೆ. ದೇವೇಗೌಡರು 5 ವರ್ಷ ದೇಶದ ಪ್ರಧಾನಮಂತ್ರಿ ಆಗಿದ್ದರೆ
ಪಂಡಿತ್ ಜವಾಹರ್ಲಾಲ್ ನೆಹರು ನಂತರ ಒಬ್ಬ ಮಹಾನ್ ಲೀಡರ್ ಆಗಿ ನಂತರ ಬೆಸ್ಟ್ ಆಡಳಿತ ದೇವೇಗೌಡರಾಗಿತ್ತು ಅಂತ ಖಂಡಿತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನೀವು 10 ತಿಂಗಳು ಆಡಳಿತ ಮಾಡಿರ್ಬೋದು. ಈ ಮೋದಿನ ಶತಮೂರ್ಖ 3 ಟೈಮ್ ಆಡಳಿತ ಮಾಡಿದ್ರು ಸಹ ನಿಮ್ಮ ಹತ್ರಕ್ಕೂ ಬರೋಕ್ಕಾಗಲ್ಲ. ಅಷ್ಟು ಕೆಟ್ಟದಾಗಿದೆ ಅವರ ಆಡಳಿತ. ನಿಮ್ಮ 10 ತಿಂಗಳ ಆಡಳಿತ ಅವ್ರಿಗಿಂತ ಚೆನ್ನಾಗಿದೆ. ಇಡೀ ದೇಶಾದ್ಯಂತ ನಿಮಗೆ ಹೆಸರಿತ್ತು, ಜಮ್ಮು ಕಾಶ್ಮೀರದಲ್ಲಿ ಹೆಸರಿತ್ತು. ಸೆಕ್ಯೂರಿಟಿ ಇಲ್ಲದೆ ಅಂಥ ಸಂದರ್ಭದಲ್ಲಿ ಪಬ್ಲಿಕ್ ಮೆರವಣಿಗೆ ಹೊಂಟಿದ್ರು, ನೀವು ಚುನಾವಣೆ ಮಾಡಿದ್ರು. ನೀವು ಇದೇ ಒಬ್ಬ ಹಾರುವ ರಾಮಕೃಷ್ಣ ಹೆಗಡೆ ದೇವೇಗೌಡರಿಗೆ ದೇಶದ ಭೂಪಟನೇ ಗೊತ್ತಿಲ್ಲ ಅಂತ ಹೇಳಿದಾಗ ಈಶಾನ್ಯ ರಾಜ್ಯಗಳಿಗೆ ಹೋಗಿ ಪ್ರವಾಸ ಮಾಡಿ ಕಾರ್ಯಕ್ರಮಗಳು ಕೊಟ್ಟಲ್ಲಿ ಇವತ್ತು ನಿಮ್ಮನ್ನು ನೆನೆಸ್ಕೋತಾರೆ. ಪಂಜಾಬಲ್ಲಿ ಒಂದು ಭತ್ತ ತಳಿಗೆ ನಿಮ್ಮ ಹೆಸರಿಟ್ಟಿದ್ದಾರೆ. ಇಷ್ಟು ಹೆಸರಿದ್ದು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಷ್ಟೆಲ್ಲ ಹೆಸರಿದ್ದಂಥ ದೇವೇಗೌಡರು 5 ನಿಮಿಷ ಮಾತಾಡೋ ರಾಜ್ಯಸಭೆ ಗೋಗರಿಬೇಕಾಗಿತ್ತ, ಜನಗಳ ಜೊತೆ ಹೋಗ್ಬೇಕಾಯ್ತು. ನೀವು ಕುಂತು ಜಾಗದಲ್ಲೇ ಮಾತಾಡ್ಬೋಯ್ತು. ನೀವು ಯಾಕೆ ಹೋದ್ರಿ? ಕುಟುಂಬ ಕಾಪಾಡಕ. ಇದೇ ಕುಟುಂಬ ನಿಮಗೆ ಹಾಕಿರಲಿಲ್ವಾ? ದೇವೇಗೌಡರು ಏನು ಜನತಾ ಪರಿವಾರ ಒಡೆದೋಗಿತ್ತ, ನೇಗಿಲೆ ಒತ್ತಾ ರೈತ ಒಡೆದೋದ್ಮೇಲೆ ನಂತರ ಇವರೆಲ್ಲ ಒಟ್ಟಾಗಿ ಚಕ್ರ ಸಿಂಬಲ್ ಮಾಡಿಕೊಂಡು ದೇವೇಗೌಡರು ಆ ಜನತಾದಳದ ಅಧ್ಯಕ್ಷರಾಗಿ ಗೆದ್ದು ಮುಖ್ಯಮಂತ್ರಿ ಆಗ್ತಾರೆ. ಅವತ್ತು ದೇವೇಗೌಡರು ಗೆದ್ದಿಲ್ಲ ಅಂದರೆ ದೇವೇಗೌಡರ ಪರಿಸ್ಥಿತಿ ಭಾಳ ಕಷ್ಟವಾಗಿತ್ತು. ಊಟಕ್ಕಿರಲ್ಲ ದೇವೇಗೌಡರಿಗೆ. ಮಕ್ಕಳೆಲ್ಲ ಮದುವೆ ಆಗಿರ್ತಾರೆ, ಹೆಣ್ಮಕ್ಳೆಲ್ಲ ಅಳಿಯಂದ್ರೆ ಒಳ್ಳೆ ಕೆಲಸದಲ್ಲಿರ್ತಾರೆ. ಚೆನ್ನಮ್ಮನವರು ಹೆಣ್ಮಕ್ಳು ಮನೇಲಿರ್ತಾರೆ. ದೇವೇಗೌಡರು 3,000 ಬಾಡಿಗೆ ಕಟ್ಕೊಂಡು ಹೊರಗಡೆ ಇರ್ತಾರೆ. ಅಡುಗೆ ಮಾಡಿಕರ ದಿಕ್ಕಿಲ್ಲ, ಒಬ್ಬ ಸಹಾಯಕ ಇರ್ತಾನೆ. ದೇವೇಗೌಡರು ಫೋನ್ ಇಲ್ಲ. ಯಾರೋ ಪರಿಚಯಸ್ಥರ ಮನೆಗೆ ಫೋನ್ ಮಾಡೋ ನೆಪದಲ್ಲಿ ದೇವೇಗೌಡರು ಹೋಗ್ತಾರೆ. ಅಲ್ಲೇ ತಿಂಡಿ ಕಾಫಿ ಎಲ್ಲ ಆಗುತ್ತೆ. ಈ ಮಟ್ಟಕ್ಕೆ ದೇವೇಗೌಡರು ಇರ್ತಾರೆ. ಅದು ಯಾರು ಹೇಳಿದ್ದೆಲ್ಲ ಕಟ್ಟುಕತ್ತಲ್ಲ ನೋಡಿ, ಇಲ್ಲೇ ಇದೆ, ಇದರಲ್ಲೇ ಬರ್ಕೊಂಡಿದ್ದಾರೆ. ದೇವೇಗೌಡರ ಆತ್ಮಕತೆ ನೇಗಿಲ ಗೆರೆಗಳಲ್ಲೇ ಸೊಗತ ಅವರು ಬರೆದ್ರಂಥ ಬರವಣಿಗೆ. ದಯವಿಟ್ಟು ಯಾರು ಓದ್ಬೋದು. ಇದರಲ್ಲೇ ದೇವೇಗೌಡರು ಬರ್ಕೊಂಡಿದ್ದಾರೆ. ಈ ಕುಟುಂಬಕ್ಕೆ ನೀವು ಇಡೀ ದೇಶನ ಕುಟುಂಬ ಮಾಡ್ಕೋಬೋಯ್ತಲ್ಲ. ಎಂಥ ಹೆಸರಿತ್ತು? ಎಲ್ರಿಗೂ ಅವಕಾಶ ಸಿಗುತ್ತಾ? ಕೆಲವರು ಟೀಕೆ ಮಾಡೋರು, ದೇವೇಗೌಡರೇ ಗ್ರಾಮ ಪಂಚಾಯತ್ ಚುನಾವಣೆಗೆ ಪ್ರಚಾರಕ್ಕೆ ಹೋಗ್ತಾರೆ. ಹೋಗ್ಲಿರಿ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಅಧಿಕಾರದಿಂದ ಇಳಿದ ತಕ್ಷಣ, ಅಧಿಕಾರದಿಂದ ಇಳಿದ ಮೇಲೆ ಮನೇಲಿ ಕೂತ್ಕೊಳ್ಳಲಿಲ್ಲ, ಕೊರಗಲಿಲ್ಲ. ಮಾಜಿ ಪ್ರಧಾನಮಂತ್ರಿಗೆ ಎಷ್ಟು ಹೆಸರಿರುತ್ತೆ? ಜನಗಳ ಹತ್ರ ಹೋದರು, ತುಂಬ ಪ್ರತಿ ಕ್ಷಣ ಚಟುವಟಿಕೆಯಿಂದ ಇದ್ದರು, ಹೋರಾಟಗಳ ಭಾಗವಹಿಸಿದರು. ಬಹುಶಃ ಯಾವ ಮಾಜಿ ಪ್ರಧಾನಿಗಳು ಈ ಥರ ಇರಲಿಲ್ಲ. ನೀವು ಮಾತ್ರ ಇದ್ರಿ. ಅದು ಕರೆಕ್ಟ್. ಅದು ಜನಗಳಿಂದ ಬಂದಂಥವ್ರು ಜನಗಳ ಹತ್ರ ಹೋಗಬೇಕು. ಅದು ದೊಡ್ಡದಾಗಲಿ ಸಣ್ಣದಾಗಲಿ ಅಲ್ವಾ? ಅದರಲ್ಲೇನೂ ತಪ್ಪಿಲ್ಲ. ಇಷ್ಟರ ಮಟ್ಟಿಗೆ ನೀವು ಜನಪ್ರಿಯತೆ ಇದ್ದಂಥ ದೇವೇಗೌಡರು ರಾಜ್ಯಸಭೆ 5 ನಿಮಿಷ ಮಾತಾಡೋಕ್ಕೆ ಗೋಗರಿಬೇಕಾಗಿತ್ತಾ? ನೀವು ಯಾವುದೇ ಚಳವಳಿಯನ್ನು ರೂಪಿಸಿದ್ರೆ, ಒಂದು ಉಪವಾಸ ಕುತ್ಕೊಂಡು ತಿಂದರೆ ಇಡೀ ದೇಶ ನಿಮ್ಮ ಬೆನ್ನು ನಿಂತ್ಕೋತಾ ಇತ್ತು. ರೈತರು 1 ವರ್ಷ ಹೋರಾಟ ಮಾಡ್ರೆ ಡೆಲ್ಲಿಯಲ್ಲಿ, ನಿಮ್ಮಂತರ ಕೈ ಜೋಡಿಸಿದ್ರೆ 1 ದಿವಸ ಉಪವಾಸ ಕೂತಿದ್ರಲ್ಲಿ. ಇವತ್ತು ಮೇಕೆದಾಟು ವಿಚಾರ ಇರ್ಬೋದು, ಮತ್ತು ಅದೇನೋ ಈಗ ಬಿಡ್ದಿಲ್ಲ ಜಮೀನು ವಿಚಾರಕ್ಕೆ ಹೋಗಿದ್ದೀರ. ರೈತರ ವಿಚಾರದಲ್ಲಿ ನೀವು ಇಬ್ಬಂದಿ ನೀತಿ ಮಾಡಿಲ್ವ? ನೀವು ಇಬ್ಬಂದಿ ನೀತಿ ಮಾಡಿಲ್ವ ದೇವೇಗೌಡರು? ನೀವು ಹೊರಗಡೆ ಬಂದು ವಿರುದ್ಧ ಮಾತಾಡ್ತೀರಾ. ಕೇಂದ್ರ ಸರ್ಕಾರ ಕಾನೂನು ತಗೊಂಡಿತ್ತಲ್ಲ, ರೈತರ ಜಮೀನು ವಿಚಾರ ಎಷ್ಟು ಬೇಕಾದ್ರೂ ತಗೋಬೋದು ಅಂತೇಳಿ. ಒಳಗಡೆ ಆ ಬಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ, ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತೀರಾ. ಯಾವುದಿದು ರೈತ ನಾಯಕ? ಮತ್ತು ನನ್ನ ಮಠದ ವಿಚಾರ ಹೇಳಿದೆ ಇಲ್ಲಿ, ಅದನ್ನು ಭಾಳ ಸ್ಪಷ್ಟಪಡಿಸ್ಬೇಕಾಗತ್ತೆ. ನಾವು ಸುಮ್ಮನೆ ಒಂದು ಸುಳ್ಳಾಗಬಾರ್ದು. ಅದು ಬಾಲಗಂಗಾಧರ ಸ್ವಾಮೀಜಿಯವರ ಅದು ಗದ್ದಿಗೆ ಏನು 100 ಕೋಟಿ ಖರ್ಚು ಮಾಡೋ ಗದ್ದಿಗೆ ಉದ್ಘಾಟನೆಗೆ ಮೋದಿ ಬರ್ತಾರೆ. ಎಲ್ಲರೂ ಅಂದ್ಕೊಂಡಿರೋದು ರಾಜಕೀಯ ಕಾರ್ಯಕ್ರಮ ಆಗ್ಬಿಡುತ್ತೆ, BJP ಮಯ ಆಗುತ್ತೆ ಅಂತ. ಹಂಗೆ ಆಗಲಿಲ್ಲ. ಅದು ಯಾವ ಕಾರಣಕ್ಕೂ ಆಗಲಿಲ್ಲ. ಮಟ್ಟಕ್ಕೆ ಸೀಮಿತವಾಗಾಯ್ತು ಅದು. ಪ್ರಧಾನಿ ಬಂದರು, ಸಹಜವಾಗಿ ಆ ಸ್ಥಳೀಯ ಜಿಲ್ಲೆಯನ್ನು, ಜನಾಂಗವನ್ನು, ಮಠವನ್ನು ಹೊಗಳಿದ್ರು, ಮಾತಾಡಿದ್ರು, ಎಲ್ಲ ಹೋದರು. ಆದರೆ ಮಳೆ ಬರೋ ಗೊತ್ತಾಗಲ್ಲ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಮಳೆ ಬಂದು ಗಾಳಿ ಬಂದು ನಿಂತ ಮೇಲೆ ಗೊತ್ತಾಗುತ್ತೆ ಎಷ್ಟು ಮರಗಳು ಬಿದ್ದೋ, ಬೈಕ್ ಮೇಲೆ ಬಿತ್ತೋ, ಕಾರ್ ಮೇಲೆ ಬಿತ್ತೋ, ಏನೇನು ಕುಚ್ಕೊಂಡು ಹೋಯ್ತು ಅಂತ ಗೊತ್ತಾಗೋದು ಆವಾಗ. ಮಳೆ ಮೇಲೆ ನಿಂತ ಮೇಲೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ದೇವೇಗೌಡರು ರಾಜ್ಯಸಭೆಗೋಸ್ಕರ ಸ್ವಾಮೀಜಿಯವರಿಂದ ಇಂಪ್ಲೂಯೆನ್ಸ್ ಮಾಡಿಸಿದರು ಮೋದಿಗೆ. ಅದಕ್ಕೆ ಅದು ಒಂದು ರೀತಿ ಬಳಕೆ ಆಗ್ತಾ ಇತ್ತದು ಅನ್ನೋ ಮಟ್ಟದ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದರೆ ನೀವು ರಾಜ್ಯಸಭೆಗೋಸ್ಕರ ಮಠವನ್ನು, ಸ್ವಾಮೀಜಿಯನ್ನು ಬಳಸ್ಕೊಂಡಂಥ ದೇವೇಗೌಡರು, ನಿಮ್ಮದು ಪಕ್ಷದ ಕಚೇರಿ JP ಭವನದಲ್ಲಿ ಯಾರ ಫೋಟೋ ಇದೆ? ಬಾಲಗಂಗಾಧರ ಸ್ವಾಮೀಜಿ ಫೋಟೋ ಇದೆಯಾ? ನಿರ್ಮಲಾನಂದ ಸ್ವಾಮೀಜಿ ಫೋಟೋ ಇದೆಯಾ? ಅಲ್ಲಿಲ್ಲ. ಅಲ್ಲಿ ಶೃಂಗೇರಿಯ ಸ್ವಾಮಿಗಳ ಫೋಟೋ ಇದೆ.
ಹಿರಿ ಕಿರಿ ಸ್ವಾಮಿಗಳ ಫೋಟೋ ಇದೆ. ಸಮುದಾಯ ಸ್ವಾಮಿಗಳು ಯಾಕಿಲ್ಲ? ದೇವೇಗೌಡರಿಗೆ ಎಂಥ ಅವಕಾಶ ಇತ್ತು. ಈಗ ಅಮೆರಿಕದಲ್ಲಿ ಒಬ್ಬ ದೊಡ್ಡ ಹೋರಾಟಗಾರ ಕಮ್ ರಾಜಕಾರಣಿ ಇದ್ದಾನೆ, ಆ್ಯಕ್ಟಿವಿಸ್ಟ್ ಇದ್ದಾನೆ, ಬರ್ನಿ ಸ್ಯಾಂಡರ್ಸನ್ ಅಂತ ಹೇಳ್ಬಿಟ್ಟು. ಅಮೆರಿಕ ಸೆನೆಟರ್ ಅವನು. 86 ವರ್ಷ ವಯಸ್ಸು ಅವನಿಗೆ. ನಿಮಗೇನೋ 10 ವರ್ಷ 8 ವರ್ಷಕ್ಕೂ ಚಿಕ್ಕವನಷ್ಟೇ. ಈ ಕ್ಷಣಕ್ಕೂ ಹೋರಾಟ ಮಾಡ್ತಾಯಿದ್ದಾನೆ ಅವನು ಯಯೂದಿ ಅವನು. ಆದರೂ ಇಸ್ರೇಲ್ ವಿರುದ್ಧ ಮುಲಾಜಿಲ್ಲ ಮಾತಾಡ್ತಾನೆ, ಅಮೇರಿಕದ ತಪ್ಪುಗಳನ್ನು ಖಂಡಿಸ್ತಾ ಇರ್ತಾನೆ, ಚಟುವಟಿಕೆ ಇದ್ದಾನೆ. ಕುಗ್ಗಿಲ್ಲ ಅವನು ಇವತ್ತು ಸಹ. ಅವನಿಗೆ ಹೆಸರಿಲ್ವಾ? ಆ ದೇಶದ ಪ್ರೆಸಿಡೆಂಟ್ಗೆ ಇಲ್ಲದಿರೋ ಅಷ್ಟು ಕಿಮ್ಮತ್ತು ಹೆಸರು ಅವನಿಗಿದೆ. ದೇಶದ ರಾಷ್ಟ್ರಪತಿ ಇರ್ಬೋದು ನೋಡಿ. ಮಾಜಿ ಪ್ರಧಾನಮಂತ್ರಿಗೆ ಎಷ್ಟೇ ಅನುಕೂಲಗಳಿರುತ್ತೆ, ವ್ಯವಸ್ಥೆ ಇರುತ್ತೆ ಅಂದರೆ, ನಾವು ದೇಶದ ಮೊದಲೇ ಪ್ರಜೆ ಬಂದ್ಬಿಟ್ಟು ರಾಷ್ಟ್ರಪತಿಗಳು. ಅವನು ಉಪರಾಷ್ಟ್ರಪತಿ ಇರ್ತಾರೆ, ಪ್ರಧಾನಿ ಇರ್ತಾರೆ, ಹಿಂಗೆಲ್ಲ ಇರ್ತಾರಲ್ವ. ಆ ಟಾಪ್ 5ರಲ್ಲಿ ಮಾಜಿ ಪ್ರಧಾನಿ ಬರ್ತಾರೆ, ಟಾಪ್ 5ರಲ್ಲಿ ಮಾಜಿ ಪ್ರಧಾನಿಗಳು ಬರ್ತಾರೆ. ಇಷ್ಟೆಲ್ಲ ಇದೆ. ನಿಮ್ಮ ಮಾತನ್ನ ದೇಶ ಕಿವಿಗೊಟ್ಟು ಕೇಳುತ್ತೆ. ರಾಜ್ಯಸಭೆ ಬೇಕಾ ನಿಮಗೆ? ಗೋಗರಿ ಬೇಕಾ ನೀವಲ್ಲಿ? ಜನಗಳ ಜೊತೆ ನಿಂತು ಹೋರಾಟ ಮಾಡ್ಬೋಯ್ತಲ್ಲ. ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಎಲ್ಲರೂ ಅಧಿಕಾರ ಹಂಚ್ಕೊಂಡು ಕಿತ್ತಾಡ್ತಾ ಇದ್ದರೆ, ಗಾಂಧಿ ಅಂತ ಮಹಾನ್ ನಾಯಕ ಈ ಹಿಂದೂ ಮುಸ್ಲಿಂ ಅಂತ ಈ ಕೆಲವು ಅವಿವೇಕಿ ಅಯೋಗ್ಯರು ಕಿತ್ತಾಡುವಾಗ ಅಲ್ಲೊಬ್ಬ ಏರ್ಸಕ್ಕೆ ಹೋಗಿರ್ತಾರೆ. ಇವತ್ತು ಯಾರು ನೆನೆಸ್ಕೋತಾರೆ? ಅಧಿಕಾರ ಹಂಚ್ಕೊಂಡಂಥ ಕಿತ್ತಾಡ್ತಾ ಅವ್ರನ್ನ ನೆನೆಸ್ಕೋತಾರೋ, ಗಾಂಧಿ ಜಗತ್ತು ನೆನೆಸ್ಕೊಳುತ್ತೋ? ಇಂಥ ಅವಕಾಶ ಇದ್ದಂಥ ದೇವೇಗೌಡರು ಸಣ್ಣತನ ಬಿಡಲೇ ಇಲ್ವಲ್ಲ. ಇದೇ ನಿಮ್ಮ ತಮ್ಮನ ಮಕ್ಕಳು, ನಿಮ್ಮ ಹೆಂಡತಿ ಮತ್ತು ನಿಮ್ಮ ಸೊಸೆಗೆ ಆ್ಯಸಿಡ್ ಹಾಕ್ಬಿಡ್ತಾರೆ. ಬೇಜಾರದು. ಆ ಮನಸ್ಥಿತಿ ಯಾಕೆ ಬಂತು ಅವ್ರಿಗೆ? ಯಾಕೆ ಬಂತ ಮನಸ್ಥಿತಿ? ಹಳ್ಳಿ ಕಡೆ ಒಂದು ರೋಗ ಇದೆ. ಎಂಥ ಶತ್ರು ಯಾವನ್ ಬೇಕಾದ್ರೂ ಉದ್ಧಾರ ಆಗೋಗಲಿ, ತನ್ನ ಅಣ್ಣದಿರ ಮಕ್ಕಳು ತಮ್ಮದಿರ ಮಕ್ಕಳು ಇವರೆಲ್ಲ ಉದ್ಧಾರ ಆಗಬಾರ್ದು. ಅದನ್ನು ತಮ್ಮ ಹೆಂಡ್ತಿರಿಗೆ ಮಕ್ಕಳಿಗೆ ಸಹಿಸೋಕ್ಕಾಗಲ್ಲ. ಅದೇ ಪರಿಸ್ಥಿತಿ ನಿಮ್ಮಲ್ಲೂ ಇತ್ತಲ್ವಾ? ಆ ಹೊಟ್ಟೆ ಕಿಚ್ತಾನೆ, ನಿಮ್ಮ ಹೊಟ್ಟೆ ಕಿಚ್ಚಲ್ಲಿ ನಿಮ್ಮದೇ ಬೆಂಕಿ ಸುಡ್ತಲ್ವಾ? ನಿಮ್ಮ ಮೊಮ್ಮಗ ಮಾಡಿರೋ ನೀವೇನು ತಪ್ಪಿಲ್ಲ, ನಿಮ್ಮ ಮೊಮ್ಮಗ ಮಾಡಿರ್ಬೋದು. ಆದರೆ ನಿಮ್ಮ ರಾಜಕೀಯ ಉತ್ತರಾಧಿಕಾರಿ ಅಂತ ನೀವು ಜಾಗ ಕೊಟ್ಟಿದ್ರಿ, ಬೇರೆ ಕೊಟ್ಟಿರಲಿಲ್ಲ. ನೀವು ಬಂದು ಮಾತಾಡಬೇಕಾಗಿತ್ತು. ಗಾಂಧಿ ಮಾತಾಡಿಲ್ಲ ತನ್ನ ಮಗನ ಬಗ್ಗೆ, ಹರಿಲಾಲ್ ಬಗ್ಗೆ ನೀವು ಮಾತಾಡಿದ್ರೆ ಯಾವತ್ತಾದರೂ? ಒಟ್ಟಾರೆ ಅಷ್ಟೇ, ನಮ್ಮ ಕಾಲಘಟ್ಟದಲ್ಲಿ ಆಕಾಶ ಛತ್ರಕ್ಕೆ ಬೆಳೆದಂಥ ಗೌಡರು ಇಡೀ ಸಮುದಾಯದ, ಇಡೀ ನಾಡಿನ, ದೇಶದ ಮಹಾನ್ ನಾಯಕ ಆಗುವ ಎಲ್ಲ ಅವಕಾಶಗಳಿದ್ದಂಥ ದೇವೇಗೌಡರು ಎಲ್ಲವನ್ನೂ ಕಳ್ಕೊಂಡು ಇವತ್ತು ಕೇವಲ 5 ನಿಮಿಷ ರಾಜ್ಯಸಭೆಯಲ್ಲಿ ಮಾತಾಡೋಕ್ಕೋಸ್ಕರ 94 ವಯಸ್ಸಲ್ಲಿ ವೀಲ್ ಚೇರ್ ನಾನು ಹೋಗ್ತೀನಿ ಅಂತೇಳಿ ಗೋಗರಿಯ ಪರಿಸ್ಥಿತಿ ದೇವೇಗೌಡರು ತಂದಿಟ್ಕೊಂಡ್ರು. ಎಂತೆಂಥ ಹೋರಾಟ ಮಾಡಿದರು. ಇವತ್ತು ಅವರ ಮೊಮ್ಮಕ್ಕಳಿಗೇನೆ ಆಯ್ತಪ್ಪ, ದೇವೇಗೌಡರು ಇಷ್ಟೆಲ್ಲ ಹೇಳ್ತಾರೆ ಕುಟುಂಬಕ್ಕೋಸ್ಕರ. ಯಾವ ಮೊಮ್ಮಕ್ಕಳು ದೇವೇಗೌಡರು ಸೇವೆ ಮಾಡ್ಯಾರ ನೋಡೋಣ? ಒಬ್ಬ ಬಂದೇನೇನ್ರಿ ನಿಮ್ಮ ಮೊಮ್ಮಕ್ಕಳು ದೇವೇಗೌಡರು ಯಾವ ಸೇವೆ ಮಾಡಿದಾರ? ಆಂಜನೇಯಗೌಡ ಮಾಡ್ತಾನಷ್ಟೇ. ನಿಮ್ಮ ಒಳಗಡುಪು ಚೇಂಜ್ ಮಾಡ್ತಾನೆ ನಾನು. ಯಾವ ಮೊಮ್ಮಕ್ಕಳು ನಿಮ್ಗೆ ಹೆಸರು ಬೇಕು, ನಿಮ್ಮ ದುಡ್ಡು ಬೇಕು, ನಿಮ್ಮ ಇದು ಬೇಕಷ್ಟೇ, ಆ ಜನಪ್ರಿಯತೆ ಬೇಕು, ನಿಮ್ಮ ಸೇವೆ ಅಲ್ಲ. ಅದು ಗೌಡ್ರಿಗೂ ಗೊತ್ತು. ನಾವೆಲ್ಲ ಯಾವುದೋ ಒಂದು ಪಠ್ಯಪುಸ್ತಕ ವಿಚಾರದಲ್ಲಿ ದೇವೇಗೌಡರ ಹತ್ರ ಮಾತಾಡೋಕೆ ಹೋಗಿರ್ತೀವಿ. ನಮ್ಮ ಎದುರುಗಡೆ ದೇವೇಗೌಡರನ್ನ ಪದ ಬಳಸ್ತಾರೆ. ಹೆಗಡೆ ವಿಚಾರ ಬಂದ ಬಮ್ಮನ್ ಮಾದರಿ ಚುತ್ ಅಂತಾರೆ ಅವರು. ಹಿಂಗೆ ಅಂತಾರೆ, ಬಮ್ಮನ್ ಮಾದರಿ ಚುತ್ ಅಂತಾರೆ ಅವರು. ಆದರೆ ಯಾವುದೋ ಒಂದು ವೇದಿಕೆಯಲ್ಲಿ ಅವನು ಯಾರೋ ದೇಶಕ್ಕೆ ಏನೂ ಈ ದೇಶದಲ್ಲಿ ಯಾವ ಹುದ್ದೆನೂ ಇಲ್ಲ ಅವನಿಗೆ, ಪಕ್ಷದಲ್ಲಿ ಇರ್ಬೋದು, ಆ BL ಸಂತೋಷ್, ಅವನಿಗೆ ಹೇಳ್ತೀರಿ ನೀವು, ನನ್ನ ರಾಜಕೀಯ ಗುರುಗಳು ರಾಮಚಂದ್ರ ರಾಯರು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಅಂತ ಹೇಳ್ತೀರಾ? ಒಬ್ಬ ಮೂರ್ಖಸ್ ನನಗೆ. ಇಂಥ ಪರಿಸ್ಥಿತಿ ದೇವೇಗೌಡರು ಬಂತಲ್ಲ. ಒಟ್ಟಾರೆ ಈ ಕಾಲದ ದುರಂತ ನಾಯಕ ದೇವೇಗೌಡರು. ಅದೇ ಹೇಳ್ದಂಗೆ, ಮೊದಲು ಸುಖ ಬಂದು ಆಮೇಲೆ ಕಷ್ಟ ಬಂದರೆ ಭಾಳ ಕಷ್ಟ. ದೇವೇಗೌಡರ ವಿಚಾರದಲ್ಲಿ ಹಿಂಗೆ ಆಗಿರೋದು. ಮೊದಲು ಬೆಳೆದ್ರಿ ಮತ್ತು ಇವತ್ತು ಪಾತಾಳಕ್ಕೆ ಬಿದ್ದಿರಿ. ನಿಮ್ಗೆ ಈಗಲೂ ಈ ನಾಡಿಗೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಅಂತಿದ್ದರೆ, ನಿಮ್ಮ ಕೊಡುಗೆ ನಾನು ನಗಣ್ಯ ಮಾಡ್ತಾಯಿಲ್ಲ. ತುಂಬ ಕೊಡುಗೆಗಳಿದೆ ದೇವೇಗೌಡರದು. ಬೆಂಗಳೂರಿಗೆ ಇವತ್ತು ಕುಡಿಯೋ ನೀರು ಕೊಟ್ಟಿದ್ದೀರಿ ನೀವು. ಇದು ಕೃಷ್ಣಾ ಬೇಸನ್ನ 25 ಲಕ್ಷ ಎಕರೆಗಳಿಗೆ ನೀರು ಕೊಟ್ಟಿದ್ದೀರ ನೀವು. ತುಂಬ ಕೆಲಸಗಳಾಗಿದೆ. ಆದರೆ ಎಲ್ಲವನ್ನೂ ಸಹ ನಿಮ್ಮ ಮೋಹ, ಕುಟುಂಬ ಪ್ರೇಮ, ಈ ಮೋಹ ಇದೆ, ಎಲ್ಲವನ್ನು ಸಮಾಧಿ ಮಾಡಾಕ್ಬಿಡ್ತು, ಧ್ವಂಸ ಮಾಡ್ತು. ಲಂಕೇಶ್ ಒಂದು ಮಾತು ಹೇಳೋರು, ರಾಜಕಾರಣಕ್ಕೆ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಒಂದು ಒಳ್ಳೇದು ಮಾಡಿಬಿಟ್ರು ಜನ ಕೆಟ್ಟದ್ದೆಲ್ಲ ಮರೆತುಬಿಟ್ಟು ನಿಮ್ಮನ್ನು ಮೆರೆಸ್ತಾರೆ ಅಂತ. ಆದರೆ ನೀವು ಉಲ್ಟಾ ಆಯ್ತು ನಿಮ್ಮ ವಿಚಾರದಲ್ಲಿ. ಮೊದಲೆಲ್ಲ ತುಂಬ ನೆನೆಸ್ಕೊಳ್ಳೋ ಅಂಥದ್ದು ಹೋರಾಟಗಳನ್ನು ಮಾಡಿದ್ರಿ. ಕೊನೆಗೆ ನೀವು ಅದನ್ನೆಲ್ಲ ಮುಸಿಬಳಿ ಅಂತವ, ಅದನ್ನೆಲ್ಲ ಮುಳುಗ್ಸ ಅಂತವ, ಮರೆಮಾಚಿ ಅಂತ ನಿರ್ಧಾರಗಳನ್ನು ಇವತ್ತು ನೀವು ತಗೊಂಡ್ರಿ ನಿಮ್ಮ ಕುಟುಂಬಕ್ಕೋಸ್ಕರ. ಹಂಗಾಗಿ ನೀವು ನಿಮ್ಮ ಒಳ್ಳೆಯ ವಿಚಾರಗಳು ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿತ್ತು ದೇಶದಲ್ಲಿ. ಚಿಟಕಿ ಹೊಡೆಯೋದ್ರಲ್ಲಿ ಈಗ್ದಾ ಮೈದಾನ ಹಿಂದೂ ಮುಸ್ಲಿಂ ಗಲಾಟೆ ಬಗೆಹರಿಸ್ತೀರಿ ನೀವು ಹುಬ್ಳಿಯಲ್ಲಿ ದೇವೇಗೌಡರು. ಆದರೆ ಇವತ್ತು
ಯಾರ ಪರ ನಿಂತಿದ್ರ? ಪ್ರಧಾನಿ ಪಟ್ಟನ ಎಡಗಾಲ ಒದ್ದು ಬಂದು BJP ಸಪೋರ್ಟಿಂದ ಆಗಲ್ಲ ಅಂತೇಳಿ ಒದ್ದು ಬಂದ ದೇವೇಗೌಡರು. 77ರಲ್ಲಿ ಇಂದಿರಾ ಗಾಂಧಿಯವರು ಬನ್ನಿ ಮುಖ್ಯಮಂತ್ರಿ ಆಗಿ ಕರೆದಾಗ ಹೋಗದೇ ಇರೋ ದೇವೇಗೌಡರು. ಈಗ ಆ ಶವ, ಈ ಗೂಡ್ಸೆವಾದಿಗಳ ಶವ ಹೊರಕ್ಕೆ ಹೋಯ್ತಲ್ಲ ದೇವೇಗೌಡರು. ದುರಂತ. ಒಟ್ಟಾರೆ ದೇವೇಗೌಡರು ಒಬ್ಬ ದುರಂತ ನಾಯಕ ಅಂತೇಳಿ ಹೇಳಲಿಕ್ಕೆ ವಿಷಾದ ಆಗುತ್ತೆ, ಬೇಸರ ಆಗುತ್ತೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಇನ್ನೊಂದು ದಿವಸ ಇನ್ನೂ ವಿಸ್ತಾರವಾಗಿ ಮಾತಾಡ್ಬೋದು. ನಾನು ಎಷ್ಟು ವಿಚಾರ ಮಾತಾಡಿದ್ರೆ ಬಿಟ್ಟು ನನಗೆ ಗೊತ್ತಿಲ್ಲ. ಅದಷ್ಟು ಮಾತಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ಶರಣು.